ದಪ್ಪ ಕಂಡು ಅಮ್ಮದು ಅದು ಹಾಕ್ಬಿಡ ಕಣೋ. ಆಮೇಲೆ ದಪ್ಪ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಲ್ಲ ಅದನ್ನು. ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಇದ್ದೀನಿ. ಇವತ್ತಿನ ವೀಡಿಯೋ ವೀಕ್ಷಣೆ ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೆ. ನಮ್ಮನೆಯವರು ಒಂದು ವಿಡಿಯೋ ಹಾಕಿದ್ದು ಗೈಸ್, ಯಾವುದಂದರೆ ಬುಕ್ಕಿಗೆ ರ್ಯಾಪ್, ಅದೇ ಟಾಪಿಕ್ ತೆಗ್ದು ಮಾತಾಡಬೇಕು ಫಸ್ಟು ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆ ಅಂತೀರಾ, ನಾನು ನಿನ್ನೆ ಕೂತ್ಕೊಂಡು ಎಲ್ಲ ಬುಕ್ಸಿಗೂ ರ್ಯಾಪರ್ ಹಾಕಿದ್ದೀನಿ ಗೈಸ್. ರ್ಯಾಪರ್ ಹಾಕ್ತೀನಿ, ಒಂದು ವೀಡಿಯೋ ಆಗುತ್ತೆ ಅಂದ್ಕೊಂಡು ರ್ಯಾಪರ್ ಹಾಕೋ ಕುತ್ಕೊಂಡ್ರು ಹೆಂಗ್ ಬೇಕಂಗೆ ಹಾಕಿದ್ದಾರೆ ಗೈಸ್. ಒಂದಕ್ಕೆ ಸ್ಟೆಪ್ಲರ್ ಮಾಡಿದ್ದಾರೆ, ಇನ್ನೊಂದಕ್ಕೆ ಮಾಡೇ ಇಲ್ಲ, ಒಂಥರ ಇದು ಮಾಡಿಬಿಟ್ಟಿದ್ದಾರೆ ಗೈಸ್. ನನಗೆ ಬರುತ್ತೆ, ನೀನೇನು ಮಾಡ್ಬೇಡ, ಎಲ್ಲ ಬುಕ್ಕಿಗೂ ನಾನೇ ಯಾವ್ದಕ್ಕೂ ಹಾಕಿಲ್ಲ. ಒಂದು 5-6 ಹಾಕೋರೆ ಗೈಸ್. ಅದನ್ನು ಓಪನ್ ಮಾಡಿ ನಾನು ಮತ್ತೆ ರಿಟರ್ನ್ ಹಾಕಿದ್ದೀನಿ. ಅಷ್ಟು ಡಬಲ್ ಕೇಸ ತೋರಿಸಿದ್ದಾರೆ ನಮ್ಮನೆಯವರು. ಆಮೇಲೆ ಇವತ್ತು ಕೇಳಿದ್ರೆ ಗೈಸ್ ಏನಂತಾರೆ, ಮುದು ಎಲ್ಲ ನಾನೇ ಮಾಡಿದ್ನಲ್ಲ, ನೀನೇನು ಮಾಡಲೇ ಇಲ್ವಲ್ಲ, ಹಾಕ್ಲೇ ಇಲ್ವಲ್ಲ ಮತ್ತೆ ಅಂತ ಅಂದರೆ, ಮುದು ನಂಗೆ ಹಾಕೋಕೆ ಬರಲ್ಲ ಕಣೆ ಅಂತ ಹೇಳ್ತಿದ್ದೆ. ಅದೇನು ಗೊತ್ತಾ ಗೈಸ್, ನಾನು ಅವತ್ತು ಹೇಳಿದೆ ನೀನೇ ಮಾಡಿಬಿಡೆ ಪೂರ್ತಿ ಅಂತ. ಅಯ್ಯಪ್ಪ ಬರೀ ಸುಳ್ಳು ಗೈಸ್. ಫ್ಯಾನ್ ಆಫ್ ಮಾಡೋದು, ಸೌಂಡ್ ಬರುತ್ತೆ, ಆಫ್ ಮಾಡು ಮಗನೆ. ಇವರು ಏನಂದ್ರು, ನಾನೇ ಎಲ್ಲ ಹಾಕೋದು ಅಂತ ಇವ್ರು ಹೇಳಿದ್ಕೆ ನಾನು ಸುಮ್ಮನೆ ಇವಳನ್ನ ರೇಕ್ಸಕ್ಕೋಸ್ಕರ ಹೇಳಿದ್ದು ಗೈಸ್. ನಾನೇ ಹಾಕ್ತೀನಿ, ನಾನೇ ಮಾಡ್ತೀನಿ ಬಿಡಿ ಎಲ್ಲದು. ಇವಳಿಗೆ ಇಷ್ಟ ಅದು ಮಾಡೋದು ಈ ಥರ. ಆಮೇಲೆ ಡ್ರಾಯಿಂಗ್ ಕೊಟ್ಟರೆ ಡ್ರಾಯಿಂಗ್ ಬಿಡಿಸೋದು, ಮಕ್ಕಳದು ಪ್ರಾಜೆಕ್ಟ್ ವರ್ಕ್ ಕೊಟ್ಟರೆ ಈ ಥರ ಎಲ್ಲ ಮಾಡೋದು ಇವಳಿಗೆ ಇಷ್ಟ, ನನಗೆ ಗೊತ್ತು ಚೆನ್ನಾಗಿ. ಅದನ್ನ ಇವಳಿಗೆಲ್ಲಿ ಮಾಡಿಸ್ಬಾರ್ದು ಅಂತ ನಾನು ಮಾಡೋಕ್ಕೋದ. ನಾನು ಅದನ್ನ ನೋಡ್ತೀನಿ ಅಂದರೆ ಕತ್ಲೆ ಹೊತ್ತಲ್ಲ ಅವತ್ತು ಮಾಡಿದ್ದು, ಅಂದರೆ ಇತ್ತು ಕರೆಂಟ್ ಎಲ್ಲ, ಆದ್ರೂ ನಾವು ಇವ್ರು ಮಾಡ್ತಿದ್ರಲ್ಲ, ಏನೋ ತಲೆನೋವು, ಏನೋ ಚಿಂತೆಲಿ ಮಾಡಿರೋಂಗೆ ಐತೆ ಅದೆಲ್ಲ. ಸ್ಟೆಪ್ಪರ್ ಎಲ್ಲನೂ ಹಂಗೆ ಮಾಡಿದ್ರು. ನಾನು ಎಲ್ಲ ಕುತ್ಕೊಂಡು ಮಾಡಿದ್ದೀನಿ. ಇನ್ನು ಬೈಂಡ್ಗಳ್ಗೆ ಮಾತ್ರ ಹಾಕಬೇಕು, ಟೆಕ್ಸ್ಟ್ ಬುಕ್ಸ್ಗಳಿಗೆಲ್ಲ ಹಾಕಾಗೈತೆ. ನಮ್ಮ ದೇವ್ಗೆಲ್ಲ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಥ್ಯಾಂಕ್ಸ್ ಹೇಳು ಮಮ್ಮ. ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ಥ್ಯಾಂಕ್ಸ್. ಎಲ್ಲರಿಗೂ ಥ್ಯಾಂಕ್ಸ್, ಚೆನ್ನಾಗಿ ಓದು ಅಂತೆಲ್ಲ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ. ಇನ್ನೊಂದೇನು ಗೈಸ್ ಗೊತ್ತಾ ಗೈಸ್, ತಡೀರಿ, ಮನೇಲಿ ಇರಕ್ಕೆ ಇಷ್ಟಪಡ್ತಲ್ಲ ಗೈಸ್ ನಮ್ಮ ದಿವಾ. ಬೆಳಿಗ್ಗೆ ಕರ್ಕೊಂಡು ಹೋಗಿ ಅರ್ಧ ಗಂಟೆ ಆಯ್ತು ಗೈಸ್. ಫಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಡೋಣ, ರೆಡಿ ಮಾಡಿದ ತಕ್ಷಣ, ತಿಂಡಿ ತಕ್ಷಣ ಕರ್ಕೊಂಡು ಹೋಗೋದು ಬೇಡ, ಬೇಗ ಒಂದು ಅರ್ಧ ಗಂಟೆ ಮುಂಚೆನೇ ರೆಡಿಯಾಗಿ ಕೂತಿರ್ಬೇಕು ಅಂತ ಅಂದ್ಬಿಟ್ಟು ಬೇಗನೆ ರೆಡಿ ಮಾಡಿ ಕೂರಿಸಿದ್ದೆ. ಸ್ವಲ್ಪ ಹೊತ್ತು ಅವ್ರ ತಮ್ಮನ ಜೊತೆ ಹಂಗೆ ಆಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ ಖುಷಿ ಚೆನ್ನಾಗಿ ಕಾಣ್ತಿಲ್ಲ, ಚೆನ್ನಾಗಿಲ್ಲ. ಆಮೇಲೆ ಆ ಥರ ಕೂಡ್ಸಿದ್ರೆ ಅವ ನಡಿ 9 ಗಂಟೆ ಆಯ್ತು, ಇನ್ನೂ 8 ಗಂಟೆಗೆ 9 ಗಂಟೆ ಆಯ್ತು ನಡಿ ಅಮ್ಮ ಹಂಗೆ ಹೆಂಗೆ ಅಂದ್ಬಿಟ್ಟು ಹೇಳ್ತಿದ್ದ ಹೋಗ್ಬೇಕು. ಆಮೇಲೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಾಯ್ ಅಂತಾನೆ ತಿರ್ಗಲ್ಲ ಗೈಸ್. ಅಲ್ಲೆಲ್ಲ ಮಕ್ಳು ಹೆಂಗಿರ್ತಾರೆ, ಸ್ಕೂಲ್ಗೆ ಹೋಗಿ ಹಠ ಮಾಡ್ತಾ ಇರ್ತವೆ ಎಲ್ಲ ಮಕ್ಳು. ಮಗ ಸೋಮವಾರ ಕರ್ಕೊಂಬಂದ್ರೆ ಅವನಿಗೆ, ಇವಾಗೆಲ್ಲ ಎಲ್ಲರಿಗೂ UKG ಪೇರೆಂಟ್ಸ್ ಯಾರಿದ್ರೆ ಬನ್ನಿ ಅಂತ ಕರೆದ್ರು. ಮುಂದಕ್ಕೆ ಹೋದಾಗ ನೀವು ಮಕ್ಳನ್ನ ಬಿಟ್ಬಿಟ್ಟು ಹೋಯ್ತಾ ಇರಬೇಕು, ನೀವು ಅಲ್ಲೇ ನಿಂತ್ಕೊಂಡ್ರೆ ಮಕ್ಳು ಹಠ ಮಾಡ್ತವೆ, ಅಳ್ತವೆ, ನಿಮ್ಮಿಂದನೇ ಹೇಳೋದವರು ಅಂತವ. ಆದ್ರೆ ಇವನು ಇಲ್ಲ ಡೆಡ್ ಆಪೋಸಿಟ್ ಅವನು. ಏನ್ ಮಾಡ್ತಾನೆ ಅಂದ್ರೆ ನನಗೆ ಬಾಯ್ ಹೇಳಲ್ಲ, ಆಮೇಲೆ ಏನು ಇಲ್ಲ, ಸೀದು ಮ್ಯಾಮ್ ಮುಖ ನೋಡಲ್ಲ, ಗುಡ್ ಮಾರ್ನಿಂಗ್ ಅನ್ಲಿ ಏನು ಮಾಡಲಿ, ಅವ್ನ ರೂಮ್ ಗೊತ್ತಾಗ್ಬಿಟ್ಟೈತಾನೆ UKG ರೂಮು, ಸೀದಾ ಹೋಗ್ತಾ ಇರ್ತಾನೆ ಗೈಸ್ ಅವನು. ಆಮೇಲೆ ನಾಳೆ ರಜಾ ಬೇರೆ ಐತೆ, ನಾನು ಹೋಗ್ಬೇಕಾಗಿತ್ತು ಸ್ಕೂಲ್ಗೆ, ರಜಾ ಬೇರೆ ಕೊಟ್ಬಿಟ್ರಲ್ಲ. ಕಳ್ಸಿದಾರೆ ರಜಾ ಅಂತ. ನಾನು ಕರ್ಕೊಂಬರಕ್ ಹೋಗಿದ್ದೆ ಇವನ್ನ. ಏನ್ ತೋರಿಸ್ತಿದ್ದಿ ಮಗನಲ್ಲಿ? ಕಾಮೆಂಟ್ ಅದು. ಕೊಡು ಕಮೆಂಟ್ ಓದೋಣ. ನೀವೆಲ್ಲ ಕಮೆಂಟ್ ಹಾಕಿದ್ರಲ್ಲ ಗೈಸ್, ಬನ್ನಿ ಓದೋಣ ಒಂದೊಂದು. ಆಮೇಲೆ ನಾನು ಇವಾಗ ಜಸ್ಟ್ ನೋಡಿದ್ದು ದಿವ್ಯ ಸಿಸ್ಟರ್, ಹಂಗೆ ಹೋಗ್ಬಾರ್ದು ಖುಷಿ, ದಿವ್ಯ ಸಿಸ್ಟರ್ ಹಾಕೋರೆ ನಿಂಗೆ ಮನ್ಸಲ್ಲಿ ಇರುತ್ತಂತೆ ನೋವು. ಏನು ಇಲ್ಲ ಗೈಸ್, ನಾನು ಅದೇ ಥರ ಅಂದೆ, ನಿಮ್ಗೂ ಅನ್ಸಿರುತ್ತೆ ಅಂತ. ನಂಗೆ ಏನು ಹತ್ರ ಅನ್ಸ್ಲೇ ಇಲ್ಲ ಮುದ್ದು ಅಂತ ಹೇಳಿದ್ರು. ಅದೇ ನಿಜನೋ ಸುಳ್ಳೋ ಗೊತ್ತಿಲ್ಲ, ಆ ರೀತಿ ಹೇಳಿದ್ರು. ತುಂಬ ಕಮೆಂಟ್ಸ್ ಇದಾವೆ, ಎಲ್ಲಾನು ಓದ್ಕೊಂಡು ಹೋಗ್ತೀನಿ. ಒಂದು 10 ಕಮೆಂಟ್ಸ್ ಓದೋಣ. ಆಮೇಲೆ ಅವ್ರ ಹೆಸರು ಹೇಳ್ಬಿಡು. ಆಮೇಲೆ ನಾನು ದಿವ್ಯ ಸಿಸ್ಟರ್ ಅಂತ ಹೇಳಿದ್ದೀನಿ, ಆಮೇಲೆ ನಮ್ಮ ಹೆಸರು ಹೇಳಿಲ್ಲ ಅಂತ. ಖುಷಿ ನೀನು ಕೀಟ್ಲಿ ಅಂದ್ರೆ ಕೀಟ್ಲೆ ಕೈಸ್ತೀವನು. ಯಾವ ಕಮೆಂಟ್ಸ್ ಓದ್ಬೇಕು? ಯಾವ ವಿಡಿಯೋದು? ಯಾವ ವಿಡಿಯೋದಾರ ಓದ ಜಾಸ್ತಿ ನೀವು ಎತ್ತಿದೆಯಲ್ಲ ಅದೇ ವಿಡಿಯೋ ಚೆನ್ನಾಗಿ ಓಡಿರೋದು. ನಮ್ಮ ನವಿ ಹತ್ರ ಜಾಸ್ತಿ ವ್ಯೂಸ್ ಬರುತ್ತೆ ಗೈಸ್. ಹಂಗಂದ್ಬಿಟ್ಟು ಡೈಲಿ ಹೇಳ್ಕೋದಲ್ಲ. ಆಮೇಲೆ ನನಗೆ
ನಿಜ ಗೈಸ್ ಒಂದ್ ಸ್ವಲ್ಪ ಹೊತ್ತು ನಂಗೆ ಅವನ್ನ ಬಿಟ್ಬಿಟ್ಟು ಬಂದಾದ್ಮೇಲೆ ಡೈಲಿ ಒಂಥರ ಮನ್ಸಲ್ಲಿ ಏನೋ ಒಂಥರ ಏನೋ ಅನ್ನೋದೇ ಗೊತ್ತಿಲ್ಲ, ಒಂಥರ ದುಃಖ ಆದಾಗ ಅನ್ಸಿರುತ್ತೆ. ಆಮೇಲೆ ಸರಿ ಹೋಗ್ಬಿಡ್ತೀನಿ. ಖುಷಿ ನಾವು ವಿಡಿಯೋ ಮಾಡ್ತಾ ಇರೋದು. ನಮ್ಮನೆಯವ್ರು ಎದಳ ಗಂಟೆ ನನಗೆ ಹತ್ರ ಅನ್ಸ್ತಾ ಇರುತ್ತೆ. ನಮ್ಮನೆಯವ್ರು ಎದ್ದಾದ್ಮೇಲೆ ಅದೆಲ್ಲ ಮರ್ಕೊಂಡೇ ಬಿಡ್ತೀನಿ ಅನ್ನೋ ಹೋಗೋಳ. ಅವರು ಬೇರೆ ಕಡೆಗೆ ಡೈವರ್ಟ್ ಮಾಡ್ಬಿಡ್ತಾರೆ ಇದನ್ನ ನನ್ನ ಮೈಂಡ. ಯಾಕೆಂದ್ರೆ ಬರೀ ಜಗಳ ಮಾಡಕ್ಕೆ ತೆಗಿತಾರೆ ಅವ್ರಿಗೂ ನನ್ನ ಹತ್ರ. ಅದಕ್ಕೆ ಅಶ್ವಿನಿ ಅವರು ಅಮ್ಮ ಅಂದರೆ ಹಾಗೆ ಫೀಲ್ ಆಗುತ್ತೆ, ಮಗುನ ಬಿಟ್ಟಿರೋದು ಅಮ್ಮಂಗೆ ಗೊತ್ತು ಅನ್ನೋ. ಎಸ್ ಓಕೆ, ನಿಮ್ಮದು ನಮಿ ಆಲ್ ದ ಬೆಸ್ಟ್ ದಿವು. ನನ್ನ ಅಳಿಸ್ಬಿಟ್ಟೆ ನವಿ. ನಮಗೆ ಎಷ್ಟು ಇವಾಗೆಲ್ಲ ಕಮೆಂಟ್ ಹಾಕೋರಲ್ವಾ, ಒಂದ್ ಸ್ವಲ್ಪ ದಿನದಿಂದ ಆಗ್ತಿರ್ಲಿಲ್ಲ. ಸುಮಾ ಅನ್ನೋರು ಅಮ್ಮ ಅಮ್ಮ ಅಂತ ಹಾಕಿದ್ದಾರೆ. ರೂಪ ಅನ್ನೋರು ಬ್ರೋ ಅಂತ ನಗಾಡ್ತಾ ಇದ್ದಾರೆ. ನನ್ನ ರೇಗಿಸ್ತವ್ರಲ್ವಾ ಗೈಸ್ ಅದ್ರಲ್ಲಿ. ದಿವಾ ಸೂಪರ್. ಶೀತ ನಾನು ಮೊನ್ನೆ ನನ್ನ ಮಗಳು ಬೋರ್ಡಿಂಗ್ ಸ್ಕೂಲ್ ಬಿಟ್ಟು ಬಂದೆ. ಹೀಗೆ ಏನು ಮಾಡೋಕ್ಕಾಗಿಲ್ಲ, ಮಕ್ಕಳು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ. ಎಸ್ ಖುಷಿ ನೀನು ಕೀಟ್ಲೆ ಮಾಡಬೇಡ ಅಂದ್ರೆ ಎದ್ದೋಗು ನೀನು. ಮಕ್ಕಳನ್ನ ನಾವು ಇಲ್ಲಿ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಬೇಜಾರಾಗುತ್ತೆ. ದೂರ ಬಿಟ್ಬಿಟ್ಟು ಹಾಸ್ಟೆಲ್ಗೆಲ್ಲ ಬಿಟ್ಟು ಬರ್ತಾರಲ್ಲ, ಅವ್ರ ದಿನ ತುಂಬಾ ಬೇಜಾರಾಗುತ್ತೆ. ನನಗೇನಲ್ಲ ಮನೇಲಿ ಇಬ್ರು ಇಲ್ಲ ಅಂತ ಅಂದ್ರೆ ಸ್ಕೂಲ್ಗೆ ಹೋಗ್ಬಿಟ್ರೆ ಇಬ್ರು ಅನ್ನೋದೊಂದು ಭಯ ಇದೈತೆ. ಮುಂದಿನ ವರ್ಷದಿಂದ ಅದೇನೇ ಅಲ್ಲ ಗೈಸ್. ಕವಿತಾ ಅನ್ನೋರು ನೀವು ಒಳದ್ ನೋಡಿ ನಮ್ಗೆ ಅಳು ಬರುತ್ತೆ. ನಂಗೆ ಈಗ ಅದು ಏನು ಗೊತ್ತಿಲ್ಲ, ಅವ್ನು ಮಾತಾಡಿದೆಲ್ಲ ನೆನ್ಸ್ಕೊಂಡು ಅಳು ಬರ್ತಿತ್ತು ಗೈಸ್ ಅವತ್ತು. ಮುದ್ದು ಬಂಗಾರಿ ದಿವಾ ಅಂತ ಹಾಕಿದ್ದಾರೆ ಶೈಲಜಾ ಅವರು. ಇವ್ನು ಬ್ಯಾಡ್ ಅಂತ ನಾಳೆ ಇವನು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಆಟ ಮಾಡ್ತಿದ್ದಾನಲ್ವಾ ಮುದ್ದು, ಇಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಗಲಾಟೆ ಮಾಡು. ಸುಷ್ಮಾನ್ ಅವರು ಅದೇ ಸ್ಕೂಲ್ಗೆ ಹಾಕಿದ್ರಂತ ಅವ್ರ ಪಾಪನ. ಪೂಜಾ ಸಿಸ್ಟರ್ ಆಲ್ ದ ಬೆಸ್ಟ್ ದಿವಿ. ನಿಜ ಅಳು ಬಂತು, ಆದರೆ ನಮ್ಮ ದಿವಿಗೆ ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಶನ್ ತಗೋಬೇಕು. ಯೂನಿಫಾರ್ಮ್ ಸೂಪರ್ ಕಾಣಿಸ್ತಾ ಇದೆ ಅಂತ ಮನೆ. ಥ್ಯಾಂಕ್ಸ್ ಅಣ್ಣ. ಓಕೆ ಎಲ್ಲ ಮದರ್ಗೂ ಫಸ್ಟೇ ತುಂಬಾ ಫೀಲ್ ಆಗುತ್ತೆ. ಆಲ್ ದ ಬೆಸ್ಟ್ ದಿವಾ, ಚೆನ್ನಾಗಿ ಓದು. ಥ್ಯಾಂಕ್ಸ್ ಹೇಳು. ಈಶಿತಾ ದರ್ಶನ್. ಮೇಘ ರವಿ ಅನ್ನೋರು ಇಲ್ಲ ಬ್ರೋ ನಾವು 50 ರೂಪೀಸ್ ಕಟ್ಟಿ ಸೂಪರ್ ಆಗಿರೋರು ತಿರುಪತಿ ವಿಡಿಯೋಗೆ. ಓಕೆ ಐರಾವತ ಚಾರ್ಜ್ ಎಷ್ಟು? ನಾವು ತಿರುಪತಿ ವಿಡಿಯೋಗೂ ಒಂದೊಂದು ಮಧ್ಯದಲ್ಲಿ ಕಮೆಂಟ್ ಬಂದುಬಿಟ್ಟಿದ್ದಾವೆ. ತಿರುಪತಿಗೆ ಬಸ್ಸಲ್ಲಿ ಹೋಗಿದ್ದಲ್ಲ ಅದು 650. ನನಗೂ ಅಳು ಬಂತು. ತೇಜ ಪ್ರವೀಣ್. ಓಕೆ ಪ್ರೇಮ ಅನ್ನೋರು ಅಮ್ಮ ತಮ್ಮ ಎಲ್ಲ ಊರಿಗೆ ಹೋದ್ರೆ ಗಾನವಿ. ಹೋದ್ರು. ಇವನ್ ಸ್ಕೂಲ್ ಹೋಗಿದ್ದೀನೇ ಅವ್ರ ಊರಿಗೆ ಹೋಗಿದ್ದೆಲ್ಲ. ಸೂಪರ್ ಹೇರ್ ಕಟಿಂಗ್ ಸೋಮವಾರ. ಯಾರ್ತ ನಂದ. ಥ್ಯಾಂಕ್ಸ್. ಅಪ್ಸರ ಪೆನ್ಸಿಲ್ ಕೊಡಿಸಿ ತುಂಬಾ ಚೆನ್ನಾಗಿರುತ್ತೆ. ಸ್ಕೂಲಲ್ಲಿ ಇದು ಕೊಟ್ಟಾರಲ್ಲ ನಟರಾಜ. ಸ್ಕೂಲಲ್ಲಿ ನಟರಾಜ ಕೊಟ್ಟಿದ್ದಾರೆ. ಅಪ್ಸರನ್ನು ತಗೊಂಡಿದ್ದಾರೆ ನಮ್ಮನೆಯವರು. ನಾನು ಬೈತಿದ್ದೆ ಎರಡೆರಡು ಯಾಕೆ ತಗೋತೀರಾ ಅಂತ ಅಂದ್ಬಿಟ್ಟು. ಸರಸ್ವತಿ ಆಯ್ ನವಿ ಗುಡ್ ಈವ್ನಿಂಗ್. ಇರೋದನ್ನೇ ಖಾಲಿ ಮಾಡಲ್ಲ ಅವ್ರು ಬರ್ದಿ ಅಂದ್ಬಿಟ್ಟು. 2 ಪೆನ್ಸಿಲ್ ಬಾಕ್ಸ್ ಐತೆ. ನಮಗೂ ಅಳು ಬಂತು ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ದೀರಾ. ನಮ್ಮ ನವಿ ಹೇಳೋದು ನೋಡಿ ನಿಮಗೂ ಅಳು ಬಂದಿರುತ್ತೆ. ಸೊ ಫೀಲ್ ಮಾಡಿದ್ದಕ್ಕೆ ಅದು ಏನಂತ ಅಂದ್ರೆ ಗೈಸ್ ನೆನಪಾಗ್ಬಿಡುತ್ತೆ. ಯಾವುದೇ ತಾಯಿದಿರ್ಗಾಗ್ಲಿ ಅವ್ರು ಚಿಕ್ಕದ್ರಿಂದ ಮಾಡಿರೋದು ಮಾತಾಡೋದು ಅವನ್ನ ಬಿಟ್ಟಿರ್ಬೇಕಲ್ಲ, ಏನೋ ಒಂಥರ ದುಃಖ ತಡೆಯಕ್ಕಾಗಲ್ಲ, ಅಳು ಬಂದ್ಬಿಡುತ್ತೆ. ರೋಹಿಣಿ ಅನ್ನೋರು ಎಷ್ಟು ಗಂಟೆಗೆ ಬಿಡ್ತಾರೆ ಸ್ಕೂಲಿಂದ ನನ್ನ ಅಳಿಯನ್ನ? ಬೆಳಗ್ಗೆ 8:30 ಹೋದ್ರೆ 12:30 ಲಾಸ್ಟ್. ಅದು ಲಾಸ್ಟ್ ಸೋಮವಾರದಿಂದ 2:30. 240. ಹೇರ್ ಕಟ್ಟಿಂಗ್ ಚೆನ್ನಾಗಿ ಕಾಣ್ತಿದೆ. ನಾವು ಫಸ್ಟೇ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ. ಇರು ಮಗನೇ, ಕಮೆಂಟ್ಸ್ ತಾನೇ ಓದ್ತಾ ಅವ್ರೇನು ಬಿಡಲ್ಲ, ಹೊರಗಡೆ ನಿಂತಿರ್ತೀನಿ ಫಸ್ಟೇನೆ ಒಂದು 5 ನಿಮಿಷ ಮುಂಚೆನೆ. 2:30 ತಾನೆ ಬೆಳಗ್ಗೆ 8:40 ಇರೋದು. ಇಷ್ಟು ದಿನ 8:30 ಹೋಗ್ತಿದ್ದು. 8:40 ಇರೋದು. ಬೇಗ ಮುಂಚೆನೆ ಬಿಡ್ಬಿಡ್ತೀನಿ ನಾವು. 2:40 2:20 ಇರೋದು. ಏನು ಮಧ್ಯಾಹ್ನ ಕರ್ಕೊಂಬರೋದು ಡೈರಿಲಿ ಐತೆ ಗೈಸ್, ನೋಡ್ಬಿಟ್ಟು ಹೇಳ್ತೀನಿ ಆಮೇಲೆ. 2:40 ಹಿಂಸೆ ಆಗುತ್ತೆ. 2:20 ಊಟಕ್ಕೆ ಬಿಡ್ತಾರೆ. 2:20 ಒಂದು 12:20 12:20 ನನಗೆ 2:15 ಊಟಕ್ಕೆ ಬರ್ತೀನಿ ಮನೆಗೆ. ಅವಾಗ ಇವ್ರು ಇಲ್ಲ ಅಂದ್ರೆ ಏನಪ್ಪ ಮಾಡೋದು? ಹಾಕೊಂಡು ತಿನ್ನೋದು. ನಾನು ಆ ಕಡೆಯಿಂದ ಬರ್ತಾ ಇರ್ತೀನಿ. ನಾನು ಹೋಯ್ತಾ ಇರ್ತೀನಿ, ನೀವು ಬರ್ತಾ ಇರ್ತೀನಿ. 2:20 ಅನ್ಸುತ್ತೆ ನನ್ನ ಪ್ರಕಾರ. ಅದು ನಾವು ಅವತ್ತು ನೋಡೋದು. ಯಾಕೆಂದ್ರೆ 10 ನಿಮಿಷ ಆದ್ಮೇಲೆ ಇಲ್ಲೇ ಇರ್ತಾರೆ ಇವರು ಅನ್ನೋ ಖುಷಿ ನಮ್ಮನೆಯವ್ರಿಗೆ. ಬಾ ದಿವು ಖುಷಿನ ನಾಳೆ ಕರ್ಕೊಂಡು ಹೋಗ್ತೀನಿ ಸ್ಕೂಲ್ಗೆ. ಸೊ ಓಕೆ ಗೈಸ್, ಇಷ್ಟ ಆಗಿತ್ತು ನಿಮ್ಮ ಕಮೆಂಟ್ಸು. ನೀವು ಕಮೆಂಟ್ಸ್ ಏನಾರ ಮಾಡಬೇಕು ಅಂದರೆ ಮಾಡಿ, ನಾವು ವಿಡಿಯೋದಲ್ಲಿ ರಿಪ್ಲೈ ಕೊಡ್ತೀವಿ. ಓಕೆನಾ? ತುಂಬ ಜನ ಕಮೆಂಟ್ ಹಾಕಿದ್ರಾ ನನ್ನ ಹೇರ್ ಕಟ್ಟಿಗೂ ತುಂಬ ಚೆನ್ನಾಗಿದೆ ಹೇರ್ ಕಟ್ಟು ಅಂತ ಅಂದ್ಬಿಟ್ಟು. ಥ್ಯಾಂಕ್ಸ್ ಅವ್ರಿಗೆಲ್ಲರಿಗೂ. ನನಗೆ ಖುಷಿ ಆಯಿತು ನಿಮ್ಮ ಕಮೆಂಟ್ ಎಲ್ಲ ನೋಡಿ. ಇವನ್ನ ನಾಳೆ ಗೈಸ್ ನಾನು ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ. ಖುಷಿನ ಆಟ ಮಾಡ್ತಾನೆ ಮನೇಲಿ ತುಂಬ.
ಓಕೆ 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 ಮುತ್ತು ಕೊಡ್ತೀನಿ. ಇಲ್ಲ ಬೇಕಾಗಿಲ್ಲ. ಏನು ಗೊತ್ತಾ ಗೈಸ್, ಇವತ್ತು ಏನಾಗ್ಬಿಡ್ತು ಅಂದ್ರೆ ದಿವಂಗೆ ಸ್ನಾನ ಮಾಡಿಸೋ ಜೊತೆ ಇವನು ಜೊತೆಗೆ ಸ್ನಾನ ಮಾಡಿಸ್ಬಿಟ್ಟೆ. ಅಮ್ಮ ನನ್ನ ಸ್ಕೂಲ್ ಅವಾಗ್ಲಿಂದನೂ ಸ್ಟಾರ್ಟ್ ಸ್ನಾನ ಮಾಡಿಸ್ತಾ ಇವನು ಸ್ನಾನ ಮಾಡಿಸ್ತಾ ಇದ್ದೀನಿ ಅವಾಗಲೇ ಸ್ಟಾರ್ಟ್ ಮಾಡ್ಬಿಟ್ಟೆ. ಅಮ್ಮ ನನ್ನ ಸ್ಕೂಲಿಗೆ ಕರ್ಕೊಂಡು ನನಗೆ ಯಾಕೆ ಸ್ನಾನ ಮಾಡಿಸ್ತಿದ್ಯಾ, ನನಗೂ ಸ್ಕೂಲಿಗೆ ಕರ್ಕೊಂಡು ಹೋಯ್ತೀಯ. ಗೈಸ್ ಇವನ್ ಕಡೆ ಜ್ಞಾನ ಆಗ್ಬಿಟ್ಟು ನಾನು ಖುಷಿ ದಿವಿ ಸ್ನಾನ ಮಾಡ್ಕೊಬಿಡೋ ಬೆಳಗ್ಗೆನೆಯ. ಇವನ್ಗೆ ಬಂದ ಮೇಲೆ ಸ್ನಾನ ಮಾಡಿಸೇ ಇಲ್ಲ, ಸ್ನಾನನೇ ಒಂದ್ ಕಡೆ ಜ್ಞಾನನೇ ಇಲ್ಲ ನನಗೆ. ನಾನು ಸಂಜೆ ಮಾಡ್ಕೊಂಡು ಹೋಗೋರು ನೋಡ್ತೀನಿ ಹತ್ರ ಬರ್ತಾನೆ ಗಬ್ಬ ಅಂತವನೇ ಇವನು. ಆಮೇಲೆ ಇವತ್ತು ಸ್ನಾನ ಮಾಡಿಸಿ ಫ್ರೆಶ್ ಮಾಡಿದ್ದೀನಿ ಇವನಿಗೆ. ಅದಕ್ಕೆ ಅವನು ಸ್ಕೂಲಿಗೆ ಕರ್ಕೊಂಡು ಹೋಯ್ತು. ನಮ್ಮಮ್ಮ ಬೆಳಗ್ಗೆನೆ ಸ್ನಾನ ಮಾಡಿಸ್ಬಿಡ್ಲಲ್ಲ. ಗೊತ್ತಿದ್ದಂಗೆ ಮೊಬೈಲ್ ಇಟ್ಕೊಂಡು ಕೂತಿದ್ದೆ ನನಗೆ. ಸೊ ಟೀಚರ್ ಹೇಳೋರು ಮೊಬೈಲ್ ಎಲ್ಲ ಕೊಡ್ಬೇಡಿ ಮಕ್ಕಳಿಗೆ ಅಂತ. ಹೌದಾ? ಯಾವ ಟೀಚರ್ ಹೇಳಲ್ಲ ಹೇಳಿ? ಹೌದಾ? ಎಲ್ಲರೂ ಹೇಳ್ತಾರೆ ಅಜ್ಜಿ ಅಲ್ಲಲೇ ಅವ್ರ ಆಯಾ ಯಾವ್ರ ಹೇಳ್ಬಿಟ್ಟಿಯ ಮಿಸ್ ಹತ್ರ ಮ್ಯಾಮ್ ಹತ್ರ ಎಲ್ಲ ಅವ್ರ ಹತ್ರ ಎಲ್ಲ ಸಿಗ್ತೀವಿ ನಿಮಗೆ. ಬಾಯ್ ಟಾಟಾ. ಊಟ ಆಯ್ತಾ? ನೋಡಿ ಗೈಸ್, ನಮ್ಮ ಖುಷಿಗೆ ಬರೆಸ್ತಾ ಇದ್ದೀನಿ ಕೂತ್ಕೊಂಡು ಎ ಬಿ ಕಲ್ತ್ಕೊಳಪ್ಪ ಫಸ್ಟು ಅಂತ. ಇವನಿಗೆ ಕಾಲು ಹಾಕೊಳಕ್ಕೆ ಜಾಗ ಕೊಡು, ಸೊಳ್ಳೆ ಕಚ್ಚೈತೆ, ಗೊಣ್ಣೆ ಬತ್ತೈತೆ, ಬರೀ ಇದೇ ನಾಡ್ಕಾಡ್ತಾನೆ ಗೈಸ್ ಬರೀದಲ್ಲ. ನಮ್ಮ ದಿವಂಗೆ ಫೋನ್ ನೋಡ್ಬೇಕಾರೆ ಇರಲ್ಲ, ತಿನ್ಬೇಕಾರೆ ಇರಲ್ಲ, ಬರೀ ತಿದ್ದು. ಆಮೇಲಿಂದ ಆಟ ಆಡ್ಬೇಕಾರೆ ಬಾತ್ರೂಮ್ ಅಲ್ಲಿ ನೀರಲ್ಲಿ ಆಡ್ಬೇಕಾರೆ ನೀನು ದೂರ ಹೇಳ್ಬೇಡ, ಹೇಳು ಅಂತ ಹೇಳಿದ ನಾನು. ಬರೀಲ್ಲ ತಿದ್ದು. ನಾನು ವಿಡಿಯೋ ಮಾಡ್ಕೊತೀನಿ ತಿದ್ದು ಯಾವ ಥರ ತಿದ್ದಿ ಅಂತ. ಎಲ್ಲ ನೀನು ಗುಡ್ ಅಂತಾರೆ ನೋಡಿ ಹೋಗಿ ತಿದ್ದಿದ್ರೆ. ಎಲ್ಲ ಕಮೆಂಟ್ ಹಾಕಿ ಗೈಸ್. ನೀನು ವೆರಿ ಗುಡ್. ನೀನು ಗುಡ್ ಆಗ್ಬೇಕು ಅಂತ ತಿದ್ದು. ಈಗ ಬರೆಯಲ್ವಾ ಇವಾಗ? ಬರೀ ಅದೇನದು ಅಲ್ಲ, ಬಳಪೇನು ಹಂಗೆ ಹಿಡ್ಕೊತಾ ಇದೆಯಾ? ಎಲ್ಲಿ ನೋಡ್ಕೊಳ್ತಂಡೆ? ಬರೀ ಬೇಗ. ಇಲ್ಲ ಗಾಯಸ್, ಇವ್ನಿಗೆ ಹೊಡೆದಿಲ್ಲ ಅಂದ್ರೆ ಬುದ್ಧಿನೇ ಕೇಳಲ್ಲ. ತಿದ್ದು ಬೇಗ. ಒಂದೊಂದ್ಸಲ ಈ ಕೈ ಒಂದೊಂದ್ಸಲ ಆ ಕೈ ಬರಿಯಪ್ಪ, ಯಾವ್ದಾರ ಒಂದ್ ಕೈಲಿ ಬರಿಯಪ್ಪ. ಎರಡು ಕೈಲಿ ಬರೀತಾನೆ ನೋಡಿ. ಈ ಕೈಲೂ ಬರೀತಾನೆ, ಆ ಕೈಲೂ ಬರೀತಾನೆ. ತಿದ್ದು ಬೇಗ. ನೀನು ಅವ್ರ ಇವ್ರ ಮಕ್ಕ ನೋಡ್ಕೊಂಡು ಕುತ್ಕೊಬೇಡ ಅಲ್ಲಿ. ಅದು ಸರಿಯಾಗಿ ಬಳಪ ಇಟ್ಕೊಳಕ್ ಬರಲ್ಲ ಬಲ್ದ ಕೈಯಲ್ಲಿ. ಎಡ್ದ ಕೈಲಾದ್ರೆ ಕ್ಲೀನಾಗಿ ಇಟ್ಕೋತಾರೆ. ಈ ಕೈಲಿ ಹಿಡ್ಕೊ. ಬರೀ ಇವಾಗ ನೋಡು ಎಷ್ಟು ಕ್ಲೀನಾಗಿ ಬಂತು ಅಂತ. ಎಡ್ದ ಕೈಲಿ ಶಕ್ತಿ ಜಾಸ್ತಿ, ಎಡಗೈ. ನಿಂಗೆ ಬಲಗೈ ಜಾಸ್ತಿ. ಬಲಗೈ ತಿನ್ನೋದು ಎಡ್ದ ಕೈಲೇ. ಬೇಗ 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 ತಿದ್ದು. ಅಬ್ಸರ್ವ್ ಮಾಡಿ, ಅವ್ನು ಎಡ್ದ ಕೈಲೇ ತಿನ್ನವನೆ. ಶಕ್ತಿ ಜಾಸ್ತಿ ಇದ್ರಲ್ಲಿ. ಬರೀ ಬೇಗ ಬರ್ದು ಮುಗಿಸು. ಬರೀ ಏ ಮಾತ್ರನಾ? ಬಿ ಬರೆಯಂಗಿಲ್ವಾ? ಸಾಕು, ಅದೊಂದು ಕಲ್ತ್ಕೊಳಪ್ಪ ನೀನು. ನಾ ಬಿ ಬರೀತಾನೆ ಗೈಸ್, ಉಲ್ಟಾ ಬರೀತಾವನೆ ಬಿನ. ಅದನ್ನ ಸರಿ ಮಾಡ್ಬೋದು. ಬಿ ಬರೆಯಕ್ಕೆ ಬರುತ್ತೆ. ಈಗ ಬರೀ ಇದು ನೋಡ್ಕೊಂಡು ಕೆಳಗಡೆ ಬರೀ. ಕೆಳಗಡೆ ಬರೀ ನೋಡ್ಕೊಂಡು ತಿದ್ದು. ನಾಟಕ ಆಡಿಸ್ತೀನಿ ಗೈಸ್, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇದೆಲ್ಲ ನಾಟಕ. ಇಷ್ಟತಕ್ಕ ಭಯದಲ್ಲಿ ಬರೀತಿದ್ದ. ವಿಡಿಯೋ ಮಾಡೋಕೆ ನಮ್ಮ ಅಪ್ಪ ಹೊಡೆಯಲ್ಲ ಅಂತ. ವಿಡಿಯೋ ಈ ಕಡೆಗೆ ತಿರುಗಿಸ್ಬಿಟ್ಟು ಹಿಂಗೆ ಹೊಡೆದ್ರೆ ನೋಡಿ ಗೈಸ್, ವಿಡಿಯೋದಲ್ಲಿ ತೋರ್ಸಂಗಿಲ್ಲ ಅವ್ನು ಹೊಡೆಯೋದ. ಬರೀ ಹೊಡೆದಿಲ್ಲ ಅಂದ್ರೆ ಕಲಿಯಲ್ಲ ಗೈಸು. ಹೊಡಿತೀನಿ. ಬರಿಲ್ಲ ನೀನು. ಏನು ಬರಿತಿದ್ಯಾ? ಏನದು? ನನಗೇನು ಗೊತ್ತು. ನಾವು ಬಿಗ್ ಲೆಟರ್ ಬೇರೆಲ್ಲ ಕಲ್ಸಿದ್ವಿ ಗೈಸ್. ಬಿಗ್ ಲೆಟರ್ ಎಲ್ಲ ಕಲ್ಸಿದ್ದು, ಅರೆ ಸ್ಮಾಲ್ ಲೆಟರೇ ಮಾಡ್ಕೊಬಿಟ್ಟಿದ್ ನಾವು ಬರ್ಸೋದು ಅವನಿಗೆ ಕಲ್ಸದ. ನನಗೆ ಕಲ್ತು ಬಿಟ್ಟಿರೋ ಇಷ್ಟೊತ್ತಿಗೆ. ಬರಿಬೇಕು. ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಸ್ಮಾಲ್ ಲೆಟರ್. ಬಿಗ್ ಸ್ಮಾಲ್ ಎರಡು ಜೊತೆಲಿ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಸ್ಕೂಲಲ್ಲಿ ಬರ್ಸಿರೋದು ಗೈಸ್. ಅದಕ್ಕೆ ನಮ್ಮ ನವಿ ಇಲ್ಲಿ ಸ್ಮಾಲ್ ಲೆಟರ್ ಕಲಿಸ್ತಾ ಇದ್ದಾರೆ ಇವಾಗ. ಬೇಗ ಬೇಗ ಬರಿ. ಅದರಲ್ಲೂ ಸ್ಮಾಲ್ ಲೆಟರ್ ಎಲ್ಲ ತುಂಬಾ ಬರುತ್ತೆ, ಆದ್ರೂ ನಾವು ಮರ್ತ್ಕೊಬಿಡ್ತಾನೆ. ಅದಕ್ಕೆ ಅದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅಂದ್ಬಿಟ್ಟು ಆರ್ ಆದ್ಮೇಲೆ ಎಸ್, ಟಿ, ಯು. ಈಗ ನೀರೇನೋ ತರಬೇಕಂತ ನೀರು ಖಾಲಿ ಆಗಿದೆ. ಇವತ್ತು ಶನಿವಾರ ವಾರ ಮಾಡಬೇಕು ನಮ್ಮ ಮನೆಯವರು. ಇವತ್ತು ಲೇಟಾಗಿ ಮಾಡ್ತಾಯಿದ್ದಾರೆ, ಸಂಜೆ ಮಾಡ್ತಾಯಿದ್ದಾರೆ ವಾರನ. ಆಮೇಲೆ ಇನ್ನೇನೇನೋ ಥರ ಕೇಳಿದ್ರು. ನಮ್ಮ ದಿವಿತವ್ರಿಗೆ ಲಂಚ್ ಬಾಕ್ಸ್ ಬೇಕಂತೆ. ಬಾಕ್ಸ್ ಅಲ್ಲ, ಲಂಚ್ ಬ್ಯಾಗು. ಮತ್ತು ಒಂದು ಪೆನ್ ಬೇಕಂತೆ.
ಆಮೇಲೆ ಇನ್ನೇನು ಬೇಕ್ರಿ? ಶಾಂಪು ಬೇಕಂತೆ. ನೋಡಿ ನಮ್ಮ ದಿವಂಗ್ ನೆನಪೈತಲ್ಲ. ಪೆನ್ಸಿಲ್ ಮನೇಲಿ ಅವಾಗ ಸುಮ್ಮನಿರ. ಪೆನ್ಸಿಲ್ 2 ಬಾಕ್ಸ್ ಇದೆ ಅಂತೆ ಗೈಸ್. ನಟರಾಜ, ಅಪ್ಸರ 2 ಪೆನ್ಸಿಲ್ ಐತೆ. ಇಲ್ಲಿಗೆ ಯಾರು ಬರೋಕೆ ಹೇಳಿದ್ದು ನಿಮಗೆ? ಹೋಗಿ ಬರೆಯೋಗಿ ಹೋಗಿ. ಕೊಡ್ರೋ ಕೋಲ ನೋಡಿ. ಟೈಮ್ ಬಂದ್ಬಿಟ್ಟು ಗಾಯ್ಸ್ ಇವಾಗ 2:15. ಅದೊಂದು 10 ನಿಮಿಷ 5 ನಿಮಿಷ 10 ನಿಮಿಷ ಮುಂದೆನೇ ಐತೆ. ನಾನು ಬೆಳಗ್ಗೆ ಹೇಳಿದ್ದು ಹೋಗಿ ಪೆನ್ನು ಶಾಂಪಿಲ್ಲ ಸ್ನಾನ ಮಾಡೋಕ್ಕೆ ವಾರ ಮಾಡಬೇಕು ಹೋಗಿ ಅಂತ. ಬೆಳಗ್ಗೆ 12 ಗಂಟೆಲೇನೋ ಅದು ಮಧ್ಯಾಹ್ನ ಅನ್ಕೊಳ್ಳಿ. ಅವಾಗ ಹೇಳಿದ್ದು ಇಲ್ಲಿವರೆಗೂ ಹೋಗಿಲ್ಲ. ಬಾಯ್ ಮುಚ್ಚು ಅದೇನದು. ಆಮೇಲೆ ಏನೇನು ತರಬೇಕು ಅಂತ ನಾನು ಹೇಳ್ತಿದ್ದೆ ಗೈಸ್. ಏನೋ ಪೆನ್ ಬೇಕು, ಒಂದು ಲಂಚ್ ಬ್ಯಾಗ್ ಬೇಕು, ಮತ್ತು ಶಾಂಪ್ ಬೇಕು, ಆಮೇಲೆ ಒಂದು ನೀರಿನ ಬಾಟ್ಲು ಸ್ಟೀಲ್ದು, ಪ್ಲಾಸ್ಟಿಕ್ ಬಾಟ್ಲು ಕೊಟ್ಟು ಕಳಿಸ್ಬೇಡಿ ಅಂದರೆ ನಾವೇನು ಕೊಡ್ತಿರ್ಲಿಲ್ಲ ಗೈಸ್. ನನ್ನ ತಮ್ಮ ತಂದುಬಿಟ್ಟಿದ್ದ. ಅವನಿಗೆ ಆಮೇಲೆ ಈ ಥರ ಕುಡಿಯೋದು ಇಷ್ಟ ನಮ್ಮ ದಿವಂಗೆ. ಬಾಯ್ ಕೋಲ್ತಾಳ ಖುಷಿ. ಈ ಥರ ಕುಡಿಯೋದು ಇಷ್ಟ ನಮ್ಮ ದಿವಂಗೆ, ಈ ಥರದ್ರಲ್ಲಿ. ಅದಕ್ಕೇ ನಾನು ಇದನ್ನ ಕಳಿಸ್ದೆ. ಆಮೇಲೆ ಅವ್ರ ಮ್ಯಾಮು ಬೈದರು. ನನ್ನ ತಮ್ಮಂಗೆ ನಾನು ಹೇಳೇ ಇಲ್ಲ ಮುದ್ದು ಬಾಟ್ಲು ತಗೋಬಾ ಅಂತ. ಆಮೇಲೆ ಅವ್ರ ಮ್ಯಾಮ್ ಬೈದಿಲ್ಲ, ಎಲ್ಲರಿಗೂ ನಮ್ಮ ಬಾಟ್ಲು ತೋರಿಸ್ಬಿಟ್ಟು ಎಕ್ಸಾಂಪಲ್ ಕೊಟ್ರಂತೆ ನೆನ್ನೆ. ಈ ಥರದ್ದೇನು ತರಬೇಡಿ, ಈ ಥರ ಬಾಟ್ಲು ತರಬೇಡಿ, ಕುಡ್ಸಲ್ಲ ನಾವು, ಕೊಟ್ಟು ಕಳಿಸಿದ್ರು ಕುಡ್ಸಲ್ಲ, ಕೊಡೋದೇ ಇಲ್ಲ ನಾವು ಅಂತ ಹೇಳಿದ್ರಂತೆ. ಅದಕ್ಕೆ ಸ್ಟೀಲ್ದಿತ್ತು ನಮ್ದು 2 ಬಾಟ್ಲಿದೆ. ಅದು ಒಂದಿದೆ, ಇದು ಚಿಕ್ಕದು ಬೇಕು, ದೊಡ್ಡದು ಬೇಡ. ಚಿಕ್ಕದು ಏನಾಯ್ತು ಅನ್ನೋದೇ ನೆನಪಿಲ್ಲ ಗೈಸ್. ಅದಕ್ಕೋಸ್ಕರ ಇವಾಗ ತಗೊಬನ್ನಿ ಅದನ್ನು ಜೊತೆಗೆ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ಸೀಸರ್ ತಗೊಬನ್ನಿ ಅಂತ ಅಂದರೆ ಏನನ್ಬೇಕು ಅಂತ ಕೇಳಿದ್ರು. ಕಲ್ತ್ಕೊಳ್ಳಿ ಅವ್ರನ್ನ ನೋಡಿ. ಕಜ್ಜಿ ಅಲ್ಲ, ಕತ್ರಿ. ಏನವಾ ಕತ್ತಿನ ಕತ್ರಿ. ಕತ್ರಿ ಅಪ್ಪಂಗೆ ಗೊತ್ತಾಗಲ್ಲ. ನಾನ್ಸೆನ್ಸ್ ಹೇಳು. ತಲೆ ಕೊಡ್ತಾರೆ ನಮ್ಮಲ್ಲಿ ಏನು ಗೊತ್ತಾ ಗೈಸ್, ಎಲ್ಲರ ಫ್ರೆಂಡ್ಸು ಒಂಥರ ಬೆಳೆಸ್ಬೋದೇನೋ. ನಮ್ಮಲ್ಲಿ ಫ್ರೆಂಡ್ಸ್ಗಳ ರೀತಿ ಆಡ್ತಾರೆ ಅವ್ರು. ಇವಾಗ ಗ್ಯಾರಂಟಿ ತಿಂತಿ ಅಪ್ಪನದ TV ಇವಾಗ ಎಲ್ಲ ಒಂದು ಸ್ವಲ್ಪ ದಿನದಲ್ಲಿ ರಿಪೇರಿ ಮಾಡಿಸ್ಕೊಂಡಿರೋದು. ಹೊಡಿಯೋದು ನಮಗೆ, ನಾವು ತಪ್ಪು ಮಾಡಿದಾಗ ಅವ್ರು ಹೊಡಿಯೋದು, ಅವ್ರು ತಪ್ಪು ಮಾಡಿದಾಗ ನಾವು ಹೊಡಿಯೋದು. ಆಮೇಲೆ ನೀರು ತರಬೇಕು ಗೈಸ್. 2 ಬಾಟ್ಲು ತುಂಬ ತೊಳ್ದು ಮಡಗಿದ್ದೀನಿ. ಹೋಗೇ ಇಲ್ಲ, ಒಂಚೂರು ನೀರು ಇಲ್ಲ ಗೈಸ್. ಇಷ್ಟೊತ್ತು ಗಂಟೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕಿತ್ತಾಕಿ ಕೂತಿದ್ರು. ಅದೆಲ್ಲ ಇವಾಗ ಧೂಳದಂಗೆ ಐತೆ. ಅದು ಒರೆಸಿದ್ರು ಹೋಯ್ತಾ ಇಲ್ಲ. ದುಡ್ಡು ತೊಯ್ತಾರೆ. ದುಡ್ಡಲ್ಲಿ ಚಿಲ್ಡ್ರಿ ನೀರು ತರಕ್ಕೆ ಇಷ್ಟೊತ್ತಲ್ಲಿ ಯಾರು ಇರಲ್ಲ ಅಂಗಡಿಲಿ, ಹೋಗ್ಬಿಟ್ಟು ವಾಪಸ್ ಬರೋದಕ್ಕೆ ಅದಕ್ಕೆ ತೊಗೊಂಡೋಗ್ತಿದ್ರಾ. ನಮ್ಮ ದಿವನ್ ಫೋಟೋ ಏನು ಇಲ್ಲ ಹಾಕಿದ್ದೀರಾ? ಅಪ್ಪ ಯಾಕೆ ಮುದ್ದಂಗೆ ಹೊಡಿತೀಯಾ? ಇವನು ಯಾಕೆ ಇವ್ನು ಹಿಂದೆ ಬಂದು ನಿಂತವನೇ? ಚುರ್ಕೋತ ಅವನಿಗೆ ಗೊತ್ತು ಅವಂದೇ ತಪ್ಪು ಅಂತ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಮೊದಲು ಯಾಕೆ ನಗಡ್ದು ಬಿಡ್. ನಗಡು ಇವಾಗ ನೀನು ನಗಡು. ಗೈಸ್ ಅವ್ರಿಗೆ ಎಂಜಲ್ ಅಂದರೆ ಆಗಲ್ಲ. ನಮ್ಮನವರು ಬಾಯಿಗೆ ಮುತ್ಕೊಟ್ಟವ್ರು ಕೇಳ್ತವ್ರವರು. ಹೇಳಿದ ಮಾತು ಕೇಳೋಲ್ಲ, ಹೇಳಿದ ಮಾತು. ಖುಷಿ ನೋಡಿ ರೆಡಿಯಾಗಿ ನಿಂತಿದ್ದಾನೆ, ಅವ್ರ ಅಪ್ಪ ಹೋಗ್ತೈತೆ ಹೊರಗಡೆ ಅಂತ. ಬಾಯ್ ಮಾಡೋ. ಬೇಗ ಬನ್ನಿರಿ, ಸ್ನಾನ ಮಾಡ್ಕೋಬೇಕು. ಓಕೆ ಗೈಸ್ ಬರ್ತೀನಿ, ಸಿಗ್ತೀನಿ ಆಮೇಲೆ. ನೋಡಿ ಒಳ್ಳೆ ತಿಮ್ಮಿ ಥರ ಅವಳೆ, ಕೂದಲು ಬಿಡ್ಕೊಂಡು ಒಳ್ಳೆ ಉಚ್ಚಿ ಥರ. ನೀರು ಕ್ಯಾನ್ ತಲೆ ಮೇಲೆ ಇಟ್ಕೊಂಡು ಹೋಗ್ಲಾ? ಹಾಂ, ಕಪ್ಪು ಧೂಳ ಏನೋ ಉದ್ರಸ ಹೋಗೋರಿ. ನೆನ್ನೆ ಅಂತೂ ಗೈಸ್ ಮಳೆ ಬಂತು ಯಾಕೆ ಕೇಳ್ತೀರಾ?
ಹಸಿರು ಮೆಣಸಿನ್ಕಾಯಿ ಗಿಡ ಹಾಕೊಳ್ಳಿ ಅಲ್ಲ ಹೋಗ್ಬಿಡ್ತೈತಿ ಇಲ್ಲೇ ಒಂದೇ ತವ ಹಾಕ್ಬಿಟ್ಟವಳೆ ಕಿತ್ತಾಕ್ಲಾ ಬೇಡ ಕಣ ಮುದ್ದು ಯಾಕೆ ಮುದ್ದು ಈ ಥರ ದುರ್ಬುದ್ಧಿ ಅದನ್ನ ದೂರ ದೂರ ಹಾಕ್ಬೇಕು ಹಂಗ ಹಾಕಿದ್ರೆ ಅಲ್ಲ ಹೂವು ಬಿಟ್ಟೈತದು ವೇಸ್ಟ್ ಅದು ಹೂವು ಬಿಡ್ಬಾರ್ದು ಲೇ ಬಿಟ್ಟು ಏನಾರ ಆಗ್ಲಿ ತುದಿ ಕಿತ್ತಾಕಿದ್ದು ಮೇಕಿಂದ ಬೆಳೆಯುತ್ತೆ ಅಂತ ಎಲ್ಲ ನಿಂದು ಏನು ಬರಲ್ಲ ಬನ್ನಿ ಕಾಮನ್ ಸೆನ್ಸ್ ಇರಬೇಕು ಮೇಲ್ಗಡೆ ತುದಿ ಕಟ್ ಮಾಡಿದ್ರೆ ಅದ್ರ ತುಂಬಾ ಬಿಡ್ಕೊಳುತ್ತೆ ನೀರಿಗೆ ತೊಗೊಂಡೋಗಿ ನೀರಿಗೆ ಅಂತ ಮಗ ನೀರಿಗೆ ಹೋಗಿ ಮಕ್ಕಳು ಬರ್ಬೇಡಿ ಏನು ಬರಲ್ಲ ನಂಗೆ ಹೋಗಿ 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 ಒಳಗೆ ಅಮ್ಮ ನೀರಿಗೆ ಅಂತ ಹೋಗಿ ಹೋಗಬಾ ಹೋಗಿಲ್ಲ ಬಂದು ತಗೊಂಡೋಗ್ತೀನಿ ಹೋಗಿ ಹೋಗಿ ಯಾಕೆ ತಪ್ಪಿದ್ರ ಗಿಡನ ನೀವು ಲೇ ಅದು ಬಡ್ಡೆಲಿ ಗೈಸ್ ತುಳಸಿ ಗಿಡನ ತುದಿ ಕಟ್ ಮಾಡಿದ್ರೆ ಬಡ್ಡೆ ಎಲ್ಲ ಬೆಳ್ಕೊಳತ್ತಲ್ವ ಗೈಸ್ ಅದೇ ಥರ ಅದನ್ನು ಮಾಡಬೇಕು ನಾವು ರೈತರಲ್ವ ಗೈಸ್ ನಾವು ಬೆಳೆದಿದ್ವಿ ತುದಿನ ಕಟ್ ಮಾಡಿದ್ರೆ ಬುಡ ಎಲ್ಲ ಬೆಳ್ಕೊಳ್ಳುತ್ತೆ ಜಾಸ್ತಿ ಅಗ್ಲಕ್ಕಾಗುತ್ತೆ ಆ ಪಾಟ್ ತುಂಬ ಬೆಳೆಯುತ್ತೆ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಇವಾಗ ನೀರು ಕ್ಯಾನ್ ತರಕ್ಕೆ ನೀರು ತರನ ಸುಸ್ತಾಗೋಯ್ತು ಗೈಸ್ ಇವ್ರ ಕಿತ್ತಾಡಿ ನೋಡಿ ಗೈಸ್ ನಾನು ಬಾಟ್ಲು ಮತ್ತು ನೀರು ಶಾಂಪು ಎಲ್ಲ ತರೋ ಹೊತ್ತಿಗೆ ಬ್ಯಾಗು ಎಲ್ಲ ತರೋ ಹೊತ್ತಿಗೆ ನಮ್ಮ ಗಾನವಿಯವರು ಸ್ನಾನ ಮುಗಿಸಿ ಇವಾಗ ಶಾಂಪು ಇಲ್ದೆಲ್ಲ ಸ್ನಾನ ಮಾಡಿದ್ರ ಒಂದೊಂದು ಇತ್ತು ಅದರಲ್ಲೇ 3 ಜನ ಆಫ್ ಹಾಕೊಂಡು ಏನು ತಪ್ಪು ಮಾಡಲ್ಲ ಬಾ ಯಾಕೆ ಬೇಜಾರಾಗಿದೆಯಾ ದಿವಿ ಯಾರು ಯಾರು ಹೊಡೆದ ಅಣ್ಣ ನಾನು ಯಾರಿಗೆ ಹೊಡೆದೆ ಯಾಕೆ ಹಾಂ ಅಲ್ಲಿ ಬುರುಡೆ ಏಟಾಗುತ್ತದು ಅದು ಆ ಕಡೆ ಇರೋದು ಏನು ಕೊಡ್ದ ನಿಂಗೆ ತಪ್ಪು ಮಾಡ್ದ ಅದಕ್ಕೆ ಹೊಡಿತಾರಪ್ಪ ಆಯ್ತು ಬಿಡು ಏನು ಮಾಡ್ದ ಜೋಡ್ಸು ಅಂತ ಹೇಳಿದ್ರ ನಿಂಗೆ ಏನು ಮಾಡ್ದ ಹೇಳು ಏನು ಮಾಡ್ದೆ ಅಂತ ಏನ್ ಮಾಡ್ತ ಹೇಳು ತಪ್ಪ ಇನ್ನೊಂದ್ಸಲ ಮಾಡ್ತೀತಪ್ಪ ಹೇಳು ಇನ್ನೊಂದ್ಸಲ ಮಾಡ್ತೀತಪ್ಪ ಕೇಳು ಸರಿ ಮಾಡಲ್ಲ ಅಂತ ಪಾಪಕ್ಕೆ ಸರಿ ಕೇಳು ಕೋಲ್ ಕೊಡ ಇಲ್ಲಿ ಏಯ್ ನೀ ಕೂತ್ಕೊಳ್ಳ ನೀನು ಸುಮ್ಮನೆ ಹೋಗಿ ಬರೋ ನೀರು ತರೋದು ಇಬ್ರು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಹೊತ್ತ ಕೂತವ್ರ ಗೈಸ್ ತಪ್ಪು ಮಾಡಿದ್ರೆ ಅಣ್ಣ ಹೊಡೆದ್ ನನಗೆ ಹ್ಞೂ ಬರೀತಿದ್ದ ಬರೀತಿದ್ದೆ ಅವನು ದಬಾಕ್ತಿದ್ದ ಈಗ ಅಪ್ಪನ ಜೊತೆ ಮಾತಾಡಲ್ಲ ಹಂಗಾರೆ ನೀನು ಹೊಡೆದಿದ್ದಕ್ಕೆ ಅಪ್ಪ ಸರಿಯಾಗಿ ಕೊಟ್ಟಿದ್ದೀನಿ ಗೈಸ್ ಇವನಿಗೆ ಉಸಿರು ಬರಬಾರ್ದು ಆಚೆಗೆ ಸಿಂಪಲ್ ಆಗಿ ವಾರ ಎಲ್ಲ ಆಯ್ತು ಗೈಸ್ ನಮ್ಮನೆಯವ್ರು ಮನೆಗೆ ಗೊತ್ತಿದ್ದಾರೆ ಖುಷಿಲಿ ನಿಂತಿದ್ದಾನೆ ತೊಟ್ಟೆ ಹಾಕ್ತಿದ್ದಾನೆ ಚಡ್ಡಿ ಹಾಕಳಲ್ಲ ನಮ್ಮ ದಿವ ಇಲ್ಲಿ ಏನೋ ಮಾಡ್ತಿದ್ದಾನೆ ನಮ್ಮನೆಯವರು ಮನಗಿದ್ದಾರೆ ಗಾಯ್ಸ್ ಅದು ಮಿರರು ಬಿಂಬ ಬೀಳುತ್ತೆ ಅಂತ ಅಲ್ಲಿ ಹಿಂದ್ಗಡೆ ಬೆಡ್ಶೀಟ್ ಹಾಕಿದ್ದೀನಿ ಗೈಸ್ ನಿದ್ದೆ ಬರಲ್ಲ ಸರಿಯಾಗಿ ಅದು ಮಿರರ್ ಇರೋದ್ರಿಂದ ಅದಕ್ಕೋಸ್ಕರ ಚೆನ್ನಾಗಿ ಕಾಣ್ತೈತೆ ಚಡ್ಡಿನ ಹಾಕೊಳ್ಳಲ್ಲ ಗೈಸ್ ಹೆಂಗೆ ಆಡ್ತೈತೆ ಅಂತ ತೋರಿಸ್ತಾ ಇದ್ದಾನೆ ಚಡ್ಡಿ ಹಾಕೊಳ್ಳಲ್ಲ ಬೋಡ 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 ಫ್ಯಾನ್ಗಳಿಗೆ ಕೇಳಿಸ್ತಾ ಇಲ್ವಂತೆ ಗೈಸ್ ನನ್ನ ಮಾತು ಹೆಂಗಿದ್ರು ಕೇಳಿಸುತ್ತೆ ಮತ್ತೇನೆ ನಿಮಗೆ ಸಂಜೆ ಇದ್ದಾಗ ಸಿಗ್ತೀವಿ ಗೈಸ್ ಬಾಯ್ 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 ಮತ್ತೆ ನಿಮಗೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಯಾರಿ ರಿಸೀವ್ ಮಾಡಿ ನೋಡಿ, ರಿಸೀವ್ ಮಾಡಿ ಯಾರು ನೋಡಿ ಮಾತಾಡಿ. ನನಗೇನು ಗೊತ್ತಿಲ್ಲ, ನಾನು ಕೊಡ್ಸಿಲ್ಲ, ಅದು ಬಂದಿರುತ್ತೆ ಮೀಶೋದವ್ರು ಇರ್ಬೋದು. ರಿಸೀವ್ ಮಾಡಿ. ಹಲೋ ಹೌದು ಬನ್ನಿ, ಮನೆ ಹತ್ರ ಇದ್ದೀವಿ. ಹಾಂ ಕಳಿಸಿ. ಲೊಕೇಶನ್ ಗೊತ್ತಿಲ್ಲ ಅಂತ. ಹಾಂ ಏನು ಇವಾಗ ವಾಟ್ಸಪ್ಪಲ್ಲಿ ಕಳಿಸ್ತಾರಂತ ಆಯ್ ಅಂತ ಹಾಂ ಲೊಕೇಶನ್ ಶೇರ್ ಮಾಡೋದು. ಅಲ್ಲೇ ಡ್ರೆಸ್ ತೋರಿಸುತ್ತಲ್ಲ, ಏನೋ ಹೆಸರೆಲ್ಲ ಅಳಿಸೋಗ್ಬಿಟ್ಟೈತೆ. ಒಬ್ರೊಬ್ರಿಗೆ ಗೊತ್ತಾಗಲ್ಲಪ್ಪ. ಹಾಂ ಹೆಸರು ಅಳಿಸೋಗ್ಬಿಟ್ಟೈತೆ. ಮಳೆಗೆ ಬರುತ್ತವಲ್ಲ ಪಾರ್ಸಲ್ಗಳು. ನೋಡಿ ಗೈಸ್, ಅವ್ರ ಮಗಂದು ಎಲ್ಲಿ ಮಲಗಿಸ್ಕೊತಾ ಇದ್ದಾರೆ. ಕೆಳಗಡೆ ಜಾಗ ಇಲ್ಲ ಅಂತ ಅದಕ್ಕೆ ಒಬ್ನೇ ಅಲ್ವಾ ಮಂಕತೆ ಇಲ್ಲ. ಅವ್ರ ಅಣ್ಣ ವಾಶ್ರೂಮ್ ಹೋಗೋನೆ, ಎದೊಳಗೆ ನಿದ್ದೆ ಬಂದೈತೆ, ಕೂದಲು ಬತ್ತೈತಾ, ತೆಗಿ ಮಂಕ ಹೌದಾ.